ನಮಸ್ಕಾರ. ಕಳೆದ ವಾರ ನಾನು ಯಾವುದೋ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಬೇಕಾಗಿತ್ತು. ಅಲ್ಲಿ ಒಂದೆರಡು ದಿವಸ ಉಳ್ಕೊಂಡಿದ್ದೆ ನನ್ನ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರ. ದ ವೆದರ್ ವಾಸ್ ಸೋ ಬ್ಯಾಡ್. ನಾನು ಹೋಟೆಲ್ನಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಹ್ಯಾವ್ ಟು ವೇರ್ ಅ ಮಾಸ್ಕ್. ಇಲ್ಲದವರು ಹೊರಗಡೆ ಹೋಗೋಕ್ಕಲ್ಲ, ಬ್ರೀತ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋಷ್ಟು ಪೊಲ್ಯೂಷನ್ಸ್ ಇತ್ತು. ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಹಂಗೆ ನೋಡಿದ್ರೆ ಡೆಲ್ಲಿನಲ್ಲಿ ಇಷ್ಟು ಪೊಲ್ಯೂಷನ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಹಸ್ ಗಾನ್ ಅಪ್ ಟು ಆಲ್ಮೋಸ್ಟ್ 400. ಇಟ್ಸ್ ವೆರಿ ಹಜಾರ್ಡಸ್ ಟು ಹ್ಯಾವ್ ಅ ಹೆಲ್ದಿ ಲಿವಿಂಗ್ ಇನ್ ದಟ್ ಎನ್ವೈರ್ಮೆಂಟ್. ಈ ಒಂದು ಕಾರಣಾಂತರದಲ್ಲಿ ಹೇಳೋದಾದರೆ ಯಾಕೆ ಇಷ್ಟೊಂದು ಪೊಲ್ಯೂಷನ್ ಇದೆ ಅಂದರೆ, ಒಂದು ಇಂಡಸ್ಟ್ರಿಯಲ್ ಪೊಲ್ಯೂಷನ್ಸು ಜಾಸ್ತಿ ಇದೆ, ಜೊತೆಗೆ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಇದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹೈಜೀನ್ ಕ್ಲೀನ್ಲಿನೆಸ್ ಆಫ್ ದ ಸಿಟಿ ಮ್ಯಾನೇಜ್ಮೆಂಟ್ ಇದೆಲ್ಲನೂ ನಾಟ್ ವೆರಿ ಗುಡ್. ಮತ್ತು ಮೇಂಟೆನೆನ್ಸ್ ಆಫ್ ಗ್ರೀನರೀಸ್, ಟ್ರೀಸ್ ಇರ್ಬೋದು ಮತ್ತು ಪಾರ್ಕ್ಸು, ಇದ್ಯಾವುದೂ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಬರಲಿಲ್ಲ. ನಾನು ಇದ್ದಿದ್ದ ಏರಿಯಾ ಗುರುಗ್ರಾಮ. ಅಲ್ಲಿನೂ ತುಂಬ ಕಷ್ಟ ಇದೆ. ಎವ್ರಿ ಡೇ ಲಿವಿಂಗ್ ಅಲ್ಲಿ ನಾನು ಸುಮ್ಮನೆ ಜಸ್ಟ್ ಔಟ್ ಆಫ್ ಮೈ ಇಂಟ್ರೆಸ್ಟ್ ಐ ಸ್ಪೋಕ್ ಟು ದ ಹೋಟೆಲ್ ಸ್ಟಾಫ್. ಅಲ್ಲಿ ಅವರು ಹೇಳೋವಂಥದ್ದು ಏನಂದರೆ, ನಮಗೆ ವಿ ಆರ್ ಯೂಸ್ ಟು ದಿಸ್ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಕನ್ಸಿಸ್ಟೆಂಟಾಗಿ ಆ ಥರ ಒಂದು ಎನ್ವೈರ್ಮೆಂಟಲ್ಲಿ ಯಾವುದೇ ವ್ಯಕ್ತಿ ಇದ್ರೂ ಓವರ್ ಎ ಪೀರಿಯಡ್ ಆಫ್ ಟೈಮ್ they are prone to develop lot of lung related diseases and in return cardiac problems ಆಗ್ಬೋದು. they might become diabetic, hypertensive and repeated ಆಗಿ skin exposure to such an vulnerable pollutants-ಗೆ ಆದಾಗ ಸ್ಕಿನ್ ಡಿಸೀಸಸ್ ಆಗ್ಬೋದು, ಕ್ಯಾನ್ಸರಸ್ ಆಗ್ಬೋದು. ಸೊ ಈ ಥರ ಹಲವಾರು ಹೆಲ್ತ್ ಕಂಡೀಷನ್ಸ್ ಸೆಟ್ಟಿನ್ ಆಗ್ಬೋದು. ನಾನು ಯಾವುದೇ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ನನಗಿಲ್ಲ. ಐ ಆಮ್ ನಾಟ್ ಆನ್ ಎನಿ ಮೆಡಿಕೇಷನ್ಸ್, ಐ ಆಮ್ ನಾಟ್ ಎನ್ ಇಮ್ಯುನೋ ಕಾಂಪ್ರಮೈಸ್ಡ್ ಪರ್ಸನ್. ನನಗೇನೆ ಅಷ್ಟೊಂದು ಕಷ್ಟ ಅಂತ ಅನಿಸಿದಾಗ ಪ್ರತಿನಿತ್ಯ ಈ ಥರ ಎಕ್ಸ್ಪೋಜರ್ ಇರೋರಿಗೆ ಹೆಲ್ತ್ ಹಜಾರ್ಡ್ಸ್ ಆಗೋಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಷ್ಟು ಬ್ಯಾಡ್ ಆಗೋವರೆಗೂ ಸಿಟಿ ಬಿಟ್ಟಿದ್ದು ದೊಡ್ಡ ತಪ್ಪು ಅಂತ ಅನಿಸುತ್ತೆ. ನೌ ಇಟ್ ಹಸ್ ಕಮ್ ಟು ಎ ಸ್ಟೇಜ್ ಅಲ್ಲಿ ಬದುಕೋದೇ ಕಷ್ಟ ಅನ್ನೋ ಥರ ಆಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರ ಸೀರಿಯಸ್ ಮೆಷರ್ಸ್ ತೊಗೊಂಡು ಇವತ್ತು ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ಸ್ನ ಬ್ಯಾನ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಮಾಡಬೇಕು ಅನ್ನೋದಿದೆ. ಇಂಡಸ್ಟ್ರಿಯಲ್ ವೇಸ್ಟ್ ಜಾಸ್ತಿ ಇರೋದ್ರಿಂದ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಟ್ರಾಫಿಕ್ ಈಸ್ ಔಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲನೂ ಮಾಡೋ ಮೆಷರ್ಸು ಇವಾಗ ಇದ್ದಕ್ಕಿದ್ದಂಗೆ ತೊಗೊಳ್ತಾ ಇದ್ದಾರೆ. ಇದನ್ನು ಹಲವಾರು ವರ್ಷಗಳ ಮುಂದೆನೇ ಪ್ರಯತ್ನ ಮಾಡಿದರೆ ಬಹುಶಃ ಈ ಹಂತಕ್ಕೆ ಬರ್ತಿರ್ಲಿಲ್ಲ ಅನ್ನೋದು ಒಂದು ಭಾವನೆ. ಬ್ರೀದಿಂಗ್ ಇನ್ ಸಚ್ ಅನ್ ಎನ್ವೈರ್ಮೆಂಟ್ ಈಸ್ ಈಕ್ವಲೆಂಟ್ ಟು ಸ್ಮೋಕಿಂಗ್ ಮೋರ್ ದ್ಯಾನ್ 50 ಸಿಗರೇಟ್ಸ್ ಇನ್ ಅ ಡೇ. ಸೊ ಈ ಥರ ಒಂದು ಎನ್ವೈರ್ಮೆಂಟಲ್ಲಿ ಬದುಕುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಸೊ ನಮ್ಮ ಹೆಮ್ಮೆಯ ಕೆಂಪೇಗೌಡರು ಕಟ್ಟಿರೋ ಅಂತಹ ಈ ಬೆಂಗಳೂರು ಮಹಾನಗರನ ನಾವು ಸ್ವಚ್ಛವಾಗಿಟ್ಕೊಂಡು ನಮ್ಮ ಪಾರ್ಕ್ಗಳನ್ನು ಮತ್ತು ಗಿಡ ಮರಗಳನ್ನು ಮನೆ ಮುಂದೆ ಬೆಳೆಸುವಂಥ ಒಂದು ಗಿಡಗಳನ್ನು ಪಾಟ್ಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಬ್ರೀದಿಂಗ್ ಸ್ಪೇಸನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾವು ಡೆಲ್ಲಿಲಿರುವಂಥ ಪರಿಸ್ಥಿತಿಗೆ ಹೋಗದೇ ಇರಲಿ ಅನ್ನೋದು. ಸೊ ಲೆಟ್ ಅಸ್ ವರ್ಕ್ ಟುಗೆದರ್, ಲೆಟ್ ಅಸ್ ಸೇವ್ ದಿಸ್ ಎನ್ವೈರ್ಮೆಂಟ್. ಜೊತೆಗೆ ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು, ಕೆಂಪೇಗೌಡರು ಕಟ್ಟಿರೋಂಥ ಮಹಾನಗರನ ನಾವೆಲ್ಲ ಸ್ವಚ್ಛವಾಗಿಟ್ಕೊಂಡು ಆರೋಗ್ಯಕರವಾಗಿಟ್ಕೊಂಡು ನಮ್ಮ ಆರೋಗ್ಯನೂ ಅದ್ರ ಮುಖೇನ ಕಾಪಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಆಲ್ ಜಾಯಿನ್ ಮೀ. ಥ್ಯಾಂಕ್ ಯು.